ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರನ್ನು ಹರಿಸಲು ಸರ್ಕಾರ ಮೀನಾಮೇಷ ಎಣಿಸುತ್ತಿದ್ದು, ಕಲ್ಪತರು ನಾಡು ತುಮಕೂರಿಗೆ ನೀರು ಹರಿಸಲು ಸರ್ಕಾರ ವಿಳಂಬ ರಾಜಕಾರಣ ಮಾಡುತ್ತಿದೆ ಎಂದು ನೀರಾವರಿ ಹೋರಾಟಗಾರ ಮತ್ತು ಮಾಜಿ ಸಚಿವರಾದ ಸೊಗಡು ಶಿವಣ್ಣನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶನಿವಾರ ಸಂಜೆಯಿಂದ ನಾಗಮಂಗಲದ ಬಾಗೂರು ನವಿಲೆ ದಂಡೆ ಬಳಿಯಲ್ಲಿಯೇ ಠಿಕಾಣಿ ಹೂಡಿದ್ದಾರೆ. ಕಳೆದ ಶನಿವಾರ ರಾತ್ರಿ ಪೂರ್ತಿ ಮಳೆಯಲ್ಲೇ ನಾಗಮಂಗಲದ ಬಳಿ ಇರುವ ಬಾಗೂರು ನವಿಲೆ ಕಾಮಗಾರಿ ಸ್ಥಳದಲ್ಲಿ ಮೊಕಾಂ ಹೂಡಿ ಕೆರಳಿರುವ ಸೊಗಡು ಶಿವಣ್ಣ, ಗೋರೂರಿನಲ್ಲಿರುವ ಹೇಮಾವತಿ ಜಲಾಶಯ ಬಹುತೇಕ ಭರ್ತಿಯಾಗಿದ್ದರೂ ತುಮಕೂರು ಜಿಲ್ಲೆಗೆ ಈವರೆಗೂ ಒಂದೇ ಒಂದು ಹನಿ ನೀರು ಹರಿಸಲು ಸರ್ಕಾರ ವಿಫಲವಾಗಿದ್ದು, ನಾಗಮಂಗಲದ ಕಡೆ ಮಾತ್ರ ಹೇಮಾವತಿ ನೀರು ಹರಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. अच्छा, ನಮ್ಮ ತುಮಕೂರಿಗೆ ಬರೋ ನೀರು ಗೇಟು ಕ್ಲೋಸ್ ಮಾಡಿದ್ದಾರೆ ನೋಡಿ.